ಈಗ ನಾವು ಹೇಳೋಕೆ ಹೊರಟಿರೋದು ಅಂತಿಂಥ ಸ್ಕ್ಯಾಮ್ ಬಗ್ಗೆ ಅಲ್ಲ. ರಸ್ತೆಗಿಳಿದಿರುವಂತಹ ಓಲಾ ಡ್ರೈವರ್ಸ್ ಹೊಸ ಸ್ಕ್ಯಾಮ್. ಇದು ನಮ್ಮ ರಿಯಾಲಿಟಿ ಚೆಕ್ ಅಲ್ಲ. ಓಲಾ ಕ್ಯಾಬೇರಿ ಪ್ರಯಾಣಿಸಿದಂಥ ಒಬ್ಬ ಪ್ರಯಾಣಿಕನ ಗೋಳಾಟದ ಕತೆ. ಜಸ್ಟ್ 285 ರೂಪಾಯಿಯ ಪಯಣಕ್ಕೆ ಓಲಾ ಡ್ರೈವರ್ ಡಿಮ್ಯಾಂಡ್ ಮಾಡಿದ್ದು ಬರೋಬ್ಬರಿ 5,000 ರೂಪಾಯಿ. ಕ್ಯಾಬ್ ನಾವು ನೀವೆಲ್ಲ ನಿತ್ಯ ಓಡಾಟ ನಡೆಸೋ ಬಂಡಿ, ನಾವು ಕರೆದಲಿಗೆ ಸೇಫ್ ಆಗಿ ರೀಚ್ ಮಾಡಿಸೋ ಗಾಡಿ. ಆದರೆ ಈಗೀಗ ಕೆಲ ಕ್ಯಾಬ್ ಚಾಲಕರ ದುರ್ವರ್ತನೆಯಿಂದ ಪ್ರಯಾಣಿಕರು ಒದ್ದಾಡುವಂತಾಗ್ತಿದೆ. ಅದೇ ರೀತಿ ಕ್ಯಾಬ್ ಹತ್ತಿದ ಇಲ್ಲೊಬ್ಬ ಪ್ರಯಾಣಿಕರಿಂದ ಓಲಾ ಕ್ಯಾಬ್ ಚಾಲಕ ಜಸ್ಟ್ 285 ರೂಪಾಯಿಯ ದಾರಿಗೆ 5,950 ರೂಪಾಯಿ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ದಾನಂತೆ. ಈ ಬಗ್ಗೆ ತನಗಾದ ನೋವನ್ನ ಪ್ರಯಾಣಿಕರೊಬ್ಬರು ಹಂಚಿಕೊಂಡಿದ್ದು ಹೀಗೆ. ಅಂದಹಾಗೆ ಕೆಲ ದಿನಗಳ ಹಿಂದೆ ಮೆಜೆಸ್ಟಿಕ್ನಿಂದ ಜಾಲಹಳ್ಳಿಗೆ ಪ್ರಯಾಣಿಕರೊಬ್ಬರು ಓಲಾ ಬುಕ್ ಮಾಡಿದ್ರು. ಅದರಲ್ಲಿ ಅವರು ಹೋಗೋ ಪ್ಲೇಸ್ಗೆ 285 ರೂಪಾಯಿ ಅಂತ ಟೋಟಲ್ ಅಮೌಂಟ್ ತೋರಿಸಿತ್ತು. ಅದರಂತೆ ಹತ್ತಿ ಕುಳಿತು ಲೊಕೇಶನ್ಗೆ ರೀಚ್ ಆಗಿ ಇನ್ನೇನು ಇಳಿಯೋಣ ಅಂದ್ರೆ ಓಲಾ ಕ್ಯಾಬ್ ಚಾಲಕ ಹೊಸ ಕತೆ ಶುರು ಮಾಡಿದ್ದ. ಪ್ರಯಾಣಿಕ 285 ರೂಪಾಯಿ ಪೇ ಮಾಡೋಕೆ ಹೋದ್ರೆ ಆತ 5,950 ರೂಪಾಯಿ ಪೇ ಮಾಡೋಕೆ ಹೇಳಿದ್ದಾನೆ. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ನೀವು ಈ ಹಿಂದೆ ತುಂಬಾ ರೈಡನ್ನ ಕ್ಯಾನ್ಸಲ್ ಮಾಡಿದ್ದೀರಾ, ಸೊ ಇದು ಅದಕ್ಕೆ ಬಿದ್ದಿರುವ ಎಕ್ಸ್ಟ್ರಾ ಚಾರ್ಜ್, ಸೊ ನೀವು ಈಗ ಅದನ್ನ ಪೇ ಮಾಡಲೇಬೇಕು ಅಂತ ಕಿರಿಕ್ ಮಾಡಿದ್ದಾನೆ. ಅದು ಹೇಗೆ ಸಾಧ್ಯ, ಇಲ್ಲ ಆಗಲ್ಲ ಎಂದಿದ್ದಕ್ಕೆ ಕ್ಯಾಬ್ ಚಾಲಕ ದುರ್ವರ್ತನೆ ತೋರಿದ್ದಾನಂತೆ. ಇನ್ನು ಈ ಬಗ್ಗೆ ಪ್ರಯಾಣಿಕರು ಓಲಾ ಎಮರ್ಜೆನ್ಸಿಗೆ ಕಾಲ್ ಮಾಡಿ ತಿಳಿಸಿದ್ರೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿರಲಿಲ್ಲ. ಆದ್ರೆ ಯಾವಾಗ ಇವರ ಮನೆ ಓನರ್ ಬಂದು ಮಧ್ಯ ಪ್ರವೇಶಿಸಿದ್ರು ಸಮಸ್ಯೆ ತಿಳಿಯಾಗಿದೆ. ಓಕೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಗೆಹರಿಸೋಣ ಅಂತ ಮನೆ ಮಾಲೀಕರು ಬಂದು ಹೇಳಿದಾಗ ಇವರು ಒಂದು ಬೈಕ್ನಲ್ಲಿ ಮುಂದೆ ಹೋದ್ರೆ ಹಿಂದೆ ಬರಬೇಕಿದ್ದ ಕ್ಯಾಬ್ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಪ್ರಯಾಣಿಕ ಈ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಂತಹ ಕ್ಯಾಬ್ ಚಾಲಕರಿಗೆ ಸರಿಯಾದ ಪಾಠ ಮಾಡಲೇಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.